ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಒಂದು ಪೀಸ್ ಅಷ್ಟೇ. ಬೇಡ ಯಜಮಾನ್ರೆ. ವ್ಯಾಪಾರು ಅಂತಿನದಕ್ಕೆ ಯಾಕೆ ಇಷ್ಟೊಂದು ಸೀರಿಯಸ್ ಆಗ್ತಾ ಇದೆಯಾ? ಯಜಮಾನ್ರೆ, ನಾನು ಇನ್ನೂ ತರಕಾರಿ ಹೆಚ್ಚುತ್ತಾ ಇದ್ದೀನಿ. ತಿಂಡಿ ಮಾಡೋದಿದೆ, ನೀವು ಬೇರೆ ಹೊರಗೆ ಹೊರಟಿದ್ದೀರಾ, ನಿಮಗೆ ಹೊತ್ತಾಗುತ್ತೆ. ಆಮೇಲೆ ನಮ್ಮ ಗಣಿಗೆ ಸರಿಯಾದ ಸಮಯಕ್ಕೆ ತಿಂಡಿ ಕೊಡಲಿಲ್ಲ ಅಂತಂದರೆ ಕೋಪ ಮಾಡ್ಕೊಂಡ್ಬಿಡ್ತಾನೆ. ಅದಕ್ಕೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನಾನು ಆರಾಮಾಗಿ ಕುತ್ಕೊಂಡು ಹಣ್ಣು ತಿಂತೀನಿ, ಸರಿನಾ? ಇಷ್ಟಕ್ಕೆ ಈ ರೀತಿ ಆಡ್ಬಿಟ್ಟಿಯಾ? ಸರಿ ಸರಿ ಸರಿ, ಬೇಗ ಹೋಗಿ ತಯಾರಾಗಿ. ಗಣಿ, ರಜಾ ಇದೆ ಅಂತ ನಿನ್ನ ಫ್ರೆಂಡ್ಸ್ಗಳ ಜೊತೆ ಸುತ್ತಾಡ್ಕೊಂಡೇ ಇರಬೇಡ ಕಣೋ. ದಿನ ಪೂರ್ತಿ ಇಲ್ಲ, ಏನು ಹೋಗಲ್ಲ ಅಕ್ಕ. ಅವ್ರು ಫೋನ್ ಮಾಡಿದ್ರೆ ಹೋಗ್ತೀನಿ ಅಷ್ಟೇ. ಈಗ ಹೋಗ್ತೀನಿ. ನಾನಂತೂ ಪಾರ್ವತಿ ಅಕ್ಕನ ತುಂಬಾನೇ ಮಿಸ್ ಮಾಡ್ಕೋತಿದ್ದೀನಿ ಪ್ರೀತು. ಅವ್ರ ಮನೆ ಬಿಟ್ಟು ಹೋಗಿ ಇನ್ನೂ 24 ಗಂಟೆನೂ ಆಗಿಲ್ಲ. ಆಗಲೇ ಎಷ್ಟು ಹಿಂಸೆ ಆಗ್ತಿದೆ ಗೊತ್ತಾ? ರಂಗೋಲಿ ಬಿಡಿಸೋದಕ್ಕೆ ಹೋದರೆ ಅವ್ರಿಗೆ ಇಷ್ಟವಾದ ಬಣ್ಣಕ್ಕೆ ನನ್ನ ಕೈ ಹೋಗ್ತಾ ಇದೆ. ಕಾಫಿ ಮಾಡಬೇಕಾದ್ರೆ ಕಾಫಿ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಅವರೇ ಬಂದು ಹೇಳ್ಕೊಡ್ತಿದ್ರು. ಒಂದಿನಕ್ಕೆ ಹೀಗಾಗ್ತಿದೆ ಅಂದರೆ ಇನ್ನು ಲೈಫ್ ಲಾಂಗ್ ಹೀಗೆ ಇರಬೇಕು ಅಂದರೆ ಹೇಗೆ ಪ್ರೀತು? ಪ್ರೀತು, ಏನು ಯೋಚನೆ ಮಾಡ್ತಿದ್ಯಾ? ಮಾಮ್ ನನ್ನ ಹತ್ರ ನೀನು ಆಸ್ತಿಯಲ್ಲಿ ಪಾಲು ಕೇಳಲ್ಲ ಅಲ್ವಾ ಅಂದರು. ಎಷ್ಟು ಬೇಜಾರಾಯಿತು ಗೊತ್ತಾ? ಈಗ ನೀನು ಎಲ್ಲ ಸಮಸ್ಯೆಯಿಂದ ಹೊರಗೆ ಬಂದಾಯ್ತಲ್ಲ ಪ್ರೀತು, ಇನ್ನು ಆಸ್ತಿಲಿ ಪಾಲು ಕೇಳೋ ಸಂದರ್ಭನೇ ಬರಲ್ಲ ಅಲ್ವಾ? ಹೌದು, ಆದರೆ ನಾನು ಆಸ್ತಿಯಲ್ಲಿ ಪಾಲು ಕೇಳೋಕ್ಕೆ ಬ್ರೋ ಕೇಳಿದ ದಿನನೇ ನನಗೂ ಕೊನೆ ದಿನ ಆಗಿತ್ತು. ಲಾಸ್ಟ್ ಮೂಮೆಂಟಲ್ಲಿ ಮೋನಿಕಾ ಹಸ್ಬೆಂಡ್ ಸಿಕ್ಕಿ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಯಿತು. ಆದರೆ ನಾನು ಬ್ರೋ ಥರ ಆಸ್ತಿಯಲ್ಲಿ ಪಾಲು ಕೇಳಿದಿದ್ರೆ ಮಾಮ್ಗೆ ಹೇಗೆ ಅನಿಸ್ತಿತ್ತೋ ಏನೋ. ನಡೀದೇ ಇರೋದನ್ನ ನೆನೆಸ್ಕೊಂಡು ಭಯ ಪಡಬೇಡ ಪ್ರೀತು. ನಿನ್ನ ಕಾರಣಕ್ಕೆ ಅಕ್ಕ ಭಾವ ಮನೆ ಬಿಟ್ಟು ಹೋಗ್ತಿದ್ದಾರೆ ಅನ್ನೋ ನೋವು ನಮಗೂ ಇತ್ತು. ಆದರೆ ಈಗ ಕಾರಣ ನೀನಲ್ಲ ಅಂತ ಗೊತ್ತಾಯ್ತಲ್ವಾ? ಇನ್ನು ಧೈರ್ಯವಾಗಿ ಅಕ್ಕ ಇರೋ ಮನೆಗೆ ನಾವು ಹೋಗಿ ಬರೋಣ. ಅಕ್ಕ ಇರೋ ಮನೆ ನನಗೂ ತವ್ರ ಮನೆ ಇದ್ದ ಹಾಗೆ. ನಾವಿಬ್ಬರು ಅವ್ರ ಜೊತೆ ನಿಲ್ತೀವಿ ಅಂತ ಹೇಳಿದ್ರೆ ಆಸ್ತಿ ಕೇಳೋದಕ್ಕೆ ನಿಜವಾದ ಕಾರಣ ಏನು ಅಂತ ಅವ್ರು ಹೇಳಿದ್ರು ಹೇಳ್ಬೋದು. ಇವತ್ತೇ ಹೋಗಿ ಅವ್ರ ಹತ್ರ ಮಾತಾಡೋಣ. ಸರಿ. ಫ್ರೆಂಡ್ಸ್, ಅರಸನ್ ಕೋಟೆಯಲ್ಲಿ ಹೊಸ ಸಂಶೋಧಕರು ಹುಟ್ಕೊಂಡಿದ್ದಾರೆ. ಆದಿತ್ಯ ಪಾರ್ವತಿ ಆಸ್ತಿ ಕೇಳಿರೋದಕ್ಕೆ ನಿಜವಾದ ಕಾರಣ ಏನು ಅಂತ ಹುಡ್ಕೋಕ್ ಹೋಗ್ತಾ ಇದ್ದಾರೆ. ಅಂದ್ರೆ ಆದಿತ್ಯ ಅಕ್ಕನ್ಗೆ ಹೇಳಿರೋ ಕಾರಣ ಸುಳ್ಳು ಅಂತಾಯ್ತು. ಆ ಕಾರಣ ಏನಾದರೂ ಅಕ್ಕನ ಕೋಪನ ತಣ್ಣಗ್ ಮಾಡೋದಾಗಿದ್ರೆ ಬೆರಕ್ ಬಿಟ್ಟಿರೋ ಸಂಬಂಧಗಳೆಲ್ಲ ಹೊಂದ್ಕೊಂಡ್ಬಿಡುತ್ತೆ. ನೋನು ನೆವರ್, ಹಾಗಾಗೋ ನಾನು ಬಿಡಬಾರ್ದು. ಇಷ್ಟು ದಿನ ನನ್ನ ಹೊಟ್ಟೆ ಉರಿಸಿರೋ ಜನನಿ, ಪ್ರೀತು, ರಣ್ಣ, ಅತ್ತಿಗೆ ಯಾರು ಒಂದಾಗಕ್ಕೆ ಬಿಡಬಾರ್ದು. ಇದಕ್ಕೆ ನಾನೇನಾದರೂ ಒಂದು ಮಾಡಬೇಕು. ಏನು ಮಾಡಲಿ? ಫ್ರೆಂಡ್ಸ್, ಯಾವಾಗಲೂ ನಾನೇ ಐಡಿಯಾ ಮಾಡಬೇಕಾ? ನೀವು ಏನಾದರೂ ಹೇಳಿ ಅಪ್ಪ. ಹಂಗೆ ಮಾಡು ಅಂದ್ರ ಈಗಲೇ ಮಾಡ್ತೀನಿ. ಎಲ್ಲಿ ನಿಮ್ಮಮ್ಮ ಹಣ್ಣನ್ನು ತಿಂದು ನಿನಗೆ ಅಪಾಯ ತಂದ್ಬಿಡ್ತಾಳೋ ಅಂತ ಅನ್ಕೊಂಡಿದ್ಯಾ? ನಿನಗೆ ಭಯನೇ ಬೇಡ. ನಾನು ನಿಮ್ಮಪ್ಪ ನಿನ್ನ ಕಣ್ಣಿನ ರೆಪ್ಪೆ ಥರ ಕಾಪಾಡ್ಕೋತೀವಿ. ನಮ್ಮ ಜೀವಕ್ಕಿಂತ ಹೆಚ್ಚಾಗಿ ನಿನ್ನನ್ನು ನೋಡ್ಕೋತೀವಿ. ಇವತ್ತು ನಿಮ್ಮಪ್ಪ ಕೆಲಸ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಕೆಲಸ ಸಿಕ್ಕಿದ ಖುಷಿಲಿ ಅವ್ರ ಮನೆಗೆ ಬಂದ ತಕ್ಷಣ ನೀನು ನನ್ನ ಹೊಟ್ಟೆಲಿರೋ ವಿಚಾರನ ಅವ್ರಿಗೆ ಹೇಳ್ತೀನಿ.
ಸರಿನಾ ಕಂದ? ಆಗ ಅಪ್ಪ ನಿನ್ನ ಜೊತೆ ದಿನಾ ಮಾತಾಡ್ತಾರೆ, ನಿನಗೆ ಬೇಜಾರೇ ಆಗಲ್ಲ ಆಗ. ನಿಂತ್ಕೊಳ್ಳಿ. ಎಲ್ಲಿಗೆ ಹೋಗ್ತಿದ್ದೀರಾ ಇಬ್ರು? ನಿಮ್ಮನ್ನೇ ಕೇಳ್ತಿರೋದು. ಯಾಕಿಬ್ರು ಸುಮ್ಮನಿದ್ದೀರಾ? ನಿಮ್ಮ ಮುಂದೆ ನಿಂತು ನಿಮ್ಮ ಮರ್ಯಾದೆ ತೆಗೆದು ಆಸ್ತಿಲ್ ಭಾಗ ಕೇಳಿ ಮನೆ ಬಿಟ್ಟು ಹೋದ್ರಲ್ಲ, ಅವರು ನೋಡಕ್ ಹೋಗ್ತಾ ಇದೀವಿ ಅಂತ ಹೇಳಿ. ಆ ಪಂಡ್ರಾಪುರ ಪಾರ್ವತಿ ಮಾತು ಕೇಳ್ಕೊಂಡು ಇಡೀ ನಮ್ಮ ಅರಸನ ಕೋಟೆ ಒಗ್ಗಟ್ಟನ್ನ ಒಡೆದು ದೂರ ಇದಾರಲ್ಲ, ದ ಗ್ರೇಟ್ ಆದಿತ್ಯ ಅವ್ರನ್ನ ಮೀಟ್ ಮಾಡಕ್ ಹೋಗ್ತಾ ಇದೀವಿ ಅಂತ ಹೇಳಿ. ಏನು ಚಿಕ್ಕಮ್ಮ ನೀವು ಏನೋ ನಾವು ಮಾಡ್ಬಾರ್ದ ಮಾಡಿರೋ ಥರ ನಮ್ಮನ್ನ ಮಾಮ ಹತ್ರ ಹಾಕ್ಬಿಡ್ತಿದ್ದೀರಾ? ಅಯ್ಯೋ ಇಲ್ಲಪ್ಪ, ನಿಮ್ ಬಗ್ಗೆ ನಾನು ಹೇಳ್ಬಾರದನ್ನ ಏನ್ ಹೇಳ್ದೆ, ಇರೋದನ್ನೇ ಹೇಳ್ದೆ ತಾನೇ. ನೋಡಿ ಚಿಕ್ಕಮ್ಮ, ಬ್ರೋ ಆಸ್ತಿ ಕೇಳಿರ್ಬೋದು, ಮಾಮ ಆಸ್ತಿ ಕೊಡಲ್ಲ ಅಂತ ಬ್ರೋ ನಮ್ಮ ಮನೆಯಿಂದ ಹೊರಗಡೆ ಕಳಿಸಿರ್ಬೋದು, ಆದರೆ ರಕ್ತ ಸಂಬಂಧ ಇರಲ್ಲ ಚಿಕ್ಕಮ್ಮ. ನನ್ನ ಬ್ರೋನ ನಾನು ನೋಡಕ್ ಹೋಗ್ಬಾರ್ದ? ಹೋಗ್ಬಾರ್ದು. ನಿನ್ನಿಂದ ಅವ್ರ ಜೀವಕ್ಕೆ ಅಪಾಯ ಇದೆ ಅಂತ ಕಾರಣ ಕೊಟ್ಟು ಮನೆಯಿಂದ ಆಚೆ ಹೋಗಿರೋರ್ನ ನೋಡಕ್ ಹೋಗೋ ಅವಶ್ಯಕತೆ ಖಂಡಿತ ಇಲ್ಲ. ನೀನು ಹೋಗ್ಕೂಡ್ದು. ಮಾಮ್, ವಿಷಯ ಏನಂದ್ರೆ ಬೇಕಿಲ್ಲ. ನೀನ್ ಏನು ಹೇಳೋದು ಬೇಡ, ಕೇಳೋದಕ್ಕೆ ನಾನು ತಯಾರಾಗೂ ಇಲ್ಲ. ಒಂದ್ ಅರ್ಥ ಮಾಡ್ಕೋ ಪ್ರೀತು, ನಮ್ಮ ಪ್ರೆಸೆನ್ಸ್ ಇನ್ನೊಬ್ಬರಿಗೆ ಸಂತೋಷ ಕೊಡದೆ ಹೋದ್ರೂ ಪರವಾಗಿಲ್ಲ, ಆದ್ರೆ ಅದು ಅವರಿಗೆ ನೋವುಂಟು ಮಾಡಬಾರ್ದು. ಅಂಥದ್ರಲ್ಲಿ ನನ್ನ ನಿನ್ನ ಕಾರಣಕ್ಕೆ ತಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ಹೆದರೋರಿಂದ ನಾವು ದೂರ ಇರಬೇಕು. ಗೊತ್ತಾಯ್ತಾ? ಎಸ್ ಮಾಮ್. ಪಾರೋ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಮ್ಮ. ಅರೆ, ಇದೇನು ದೊಡ್ಡ ಯಜಮಾನ್ರಿ, ನೀವು ಎಲ್ಗೂ ಹೊರಟಾಗಿದೆ? ನಿಮ್ಗೇನಾದರೂ ಬೇಕಾದ್ರೆ ಹೇಳಿ, ನಾನು ತಂದು ಕೊಡ್ತೀನಿ. ಏನು ಕೇಳಿದ್ರು ಕೊಡಿಸ್ತೀರಾ ಸಾರ್ತಿ? ಖಂಡಿತ ಕೊಡಿಸ್ತೀನಿ ದೊಡ್ಡ ಯಜಮಾನ್ರೆ. ನನಗೆ ಕೆಲಸ ಬೇಕಿತ್ತು. ಅಮ್ಮನನ್ನ ಕಂಪ್ನಿಯಿಂದ ತೆಗೆದು ಹಾಕಿದ್ದಾಯಿತು, ಹಾಗಂತ ಸುಮ್ಮನೆ ಕೂರೋದಕ್ಕಾಗುತ್ತಾ? ನನ್ನ ಹೆಂಡ್ತಿನ ಸಾಕ್ಬೇಕಲ್ವ? ಹಾಗಾದರೆ ಬೇರೆ ಕಡೆ ಕೆಲಸ ಹುಡ್ಕೊಂಡು ಹೋಗ್ತಿದ್ದೀರಾ? ಹೌದು ಸಾರ್ತಿ, ಹುಡುಕ್ಲೇಬೇಕು, ಸಿಕ್ಕಿದ ಕಡೆ ಕೆಲಸ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ವಲ್ಲ. ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ದೊಡ್ಡ ಯಜಮಾನ್ರೆ. ನೀವು ಯಾಕೆ ಕೆಲ್ಸಕ್ಕೆ ಹೋಗಬೇಕು? ಹೇಗೂ ಅಮ್ಮವರು ನನಗೆ ಒಳ್ಳೆ ಕೆಲಸ ಕೊಟ್ಟಿದ್ದಾರೆ, ಕೈ ತುಂಬ ಸಂಬಳ ಕೊಡ್ತಾರೆ, ಇರೋದಕ್ಕೆ ಮನೆ ಕೂಡ ಕೊಟ್ಟಿದ್ದಾರೆ. ನಾನು ದುಡಿಯೋದ್ರಲ್ಲಿ ನಮ್ಮೆಲ್ಲರೂ ಹೊಟ್ಟೆ ತುಂಬುತ್ತೆ, ಸಾಕು. ನೀವು ಆರಾಮಾಗಿ ಮನೇಲಿರಿ, ಎಲ್ಲೂ ಹೋಗಬೇಡಿ. ಎಲ್ಲಿವರೆಗೂ ಆಗಿರಲಿ ಸಾರ್ತಿ? ಹಾಂ, ಓಕೆ. ನನಗೆ ಗೊತ್ತಿದೆ ಇದರ ಇಂಪಾರ್ಟೆನ್ಸು. ನಮ್ಮ ಕಂಪನಿ ಕಡೆಯಿಂದ ಯಾರು ರೆಪ್ರೆಸೆಂಟ್ ಮಾಡ್ತಾರೆ ಅನ್ನೋದನ್ನು ನಾನು ಈಗಲೇ ಹೇಳೋಕ್ಕಾಗಲ್ಲ.
ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕ್ಲಾರಿಟಿ ಕೊಡ್ತೀನಿ. ಯಾ, ಥ್ಯಾಂಕ್ ಯು ವೆರಿ ಮಚ್. ಏನು ವಿಷಯ ಆಗ್ತಿಲ್ಲ? ದುಬೈಯಿಂದ ವಿವೇಕ್ ಶಾ ಅವರು ಕಾಲ್ ಮಾಡಿದರು. ಅಲ್ಲಿ ನಡೆಯೋ ಏಷ್ಯನ್ ಎನ್ಕ್ಲೇವ್ಗೆ ನಮ್ಮ ಕಂಪನಿಯ CEO ಇನ್ವೈಟ್ ಮಾಡೋದಕ್ಕೋಸ್ಕರ ಕಾಲ್ ಮಾಡಿದ್ರು. ಇಷ್ಟು ವರ್ಷ ಆದಿತ್ಯ CEO ಆಗಿ ನಮ್ಮ ಕಂಪ್ನಿನ ರೆಪ್ರೆಸೆಂಟ್ ಮಾಡ್ತಿದ್ದ. ಆದರೆ ಈಗ ಯಾವುದಕ್ಕೂ ಒಂದ್ಸಲ ಅವನ ಕೇಳಲ್ಲ. ಅದರ ಅಗತ್ಯ ಇಲ್ಲ ರಘು, ನಾನಿನ್ನೂ ಬದುಕಿದ್ದೀನಿ. ಯಾಕೆ ಹಾಗೆ ಮಾತಾಡ್ತೀಯ? ಹಾಗಾದರೆ ದುಬೈನಲ್ಲಿ ನಡೆಯೋ ಕಾನ್ಫರೆನ್ಸ್ಗೆ ನಮ್ಮ ಕಂಪನಿ CEO ಆಗಿ ನೀನೇ ಅಟೆಂಡ್ ಮಾಡ್ತೀಯಾ? ನಮ್ಮ ಕಂಪನಿ CEO ಆಗಿರೋ ನಾನು ಯಾರು ಹೋಗಬೇಕು ಅನ್ನೋದನ್ನ ಡಿಸೈಡ್ ಅಂತೂ ಮಾಡ್ಬೋದಲ್ವಾ? ಅಲ್ಲ, ನೀನು ಹೋಗಲ್ಲ, ಆದಿತ್ಯನೂ ಬೇಡ ಅಂದರೆ ಮತ್ತಿನ್ನು ಯಾರು ಹೋಗ್ತಾರೆ? ಯಾರಿದ್ದಾರೆ ನನ್ನ ಮನಸ್ಸಲ್ಲಿ? ಪ್ರೀತು. ಪ್ರೀತು, 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 ದುಬೈಯಲ್ಲಿ ಏಷ್ಯನ್ ಕಾನ್ಕ್ಲೇವ್ ಇದೆ. ನೀನು ನಮ್ಮ ಕಂಪನಿನ ರೆಪ್ರೆಸೆಂಟ್ ಮಾಡಬೇಕು. ನಮ್ಮ ಕಂಪನಿ ಪರವಾಗಿ ನೀನು ಕಾನ್ಕ್ಲೇವನ್ನು ಅಟೆಂಡ್ ಮಾಡೋಕ್ಕೆ ದುಬೈಗೆ ಹೋಗ್ತಿದೀಯಾ? ಮಾಮ್, ಬ್ರೋ ಅಷ್ಟು ಕಂಪನಿನ ರೆಪ್ರೆಸೆಂಟ್ ಮಾಡೋಷ್ಟು ಕೆಪಬಿಲಿಟಿ ನನಗಿದೆಯಾ? ಐ ಥಿಂಕ್ ಬ್ರೋ ಆಗಿದ್ರೆ ಚೆನ್ನಾಗಿರ್ತಿತ್ತು. ಏನು ನಿನ್ನ ಮಾತಿನ ಅರ್ಥ? ಅವನಿಲ್ಲ ಅಂದರೆ ಈ ಕಂಪನಿ ನಡೆಯೋದೇ ಇಲ್ಲ ಅಂತನಾ? ಅವನು ಹುಟ್ಟು ಹಾಕಿದ ಕಂಪನಿ ಅಲ್ಲ ಇದು. ಅವನು ಹುಟ್ಟಕ್ಕೆ ಮುಂಚೆನೆ ಬೆಳೆದು ನಿಂತಿದೆ. ಇನ್ನು ಮುಂದೆ ಇದನ್ನ ಹೇಗೆ ಮುಂದಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದು ನನಗೆ ಗೊತ್ತಿದೆ. ಸಾರಿ ಮ್ಯಾಮ್, ನಾನೇನು ನಿಮ್ಮ ಕೆಪಾಸಿಟಿನ ಜಡ್ಜ್ ಮಾಡ್ತಾ ಇಲ್ಲ. ಅದೇನಂದ್ರೆ ಹೆಚ್ಚಿನ ಚರ್ಚೆಯ ಅಗತ್ಯ ಇಲ್ಲ ಅನ್ಕೊಂಡಿದ್ದೀನಿ. ನೀನು ದುಬೈಗೆ ಹೋಗ್ತಿದೀಯಾ ಅಷ್ಟೇ. ರಾತ್ರಿನೇ ಫ್ಲೈಟ್ ಇದೆ, ಸಂಜೆನೆ ಹೋಗ್ಬೇಕು. ಅದಕ್ಕೇನೇನು ಬೇಕೋ ಎಲ್ಲ ತಯಾರಿನೂ ಮಾಡ್ಕೊ. ಸರ್ದಿ, ನೀವು ನನ್ನ ತಂದೆ ಸ್ಥಾನದಲ್ಲಿದ್ದೀರ. ಈ ವಯಸ್ಸಲ್ಲಿ ನಿಮ್ಮನ್ನ ಮನೇಲಿ ಕೂರಿಸಿ ನಾನು ದುಡಿಬೇಕು. ಅಂಥದ್ರಲ್ಲಿ ನೀವು ದುಡ್ದು ನನ್ನ ಸಾಕ್ತೀರಾ? ಬೇಡ ಸಾರ್ತಿ, ಮನ್ಸೊಪ್ಪಲ್ಲ. ನಿಜ, ನೀವು ಹೇಳ ಆಗ್ತಿಲ್ಲ ದೊಡ್ಡ ಯಜಮಾನ್ರೆ. ನಿಮ್ಮನ್ನ ಯಾವಾಗಲೂ ಯಜಮಾನ್ರ ಥರ ನೋಡಿ ಅಭ್ಯಾಸನೇ ಹೊರತು ಇನ್ನೊಬ್ಬರ ಕೈ ಕೆಳಗಡೆ ನೀವು ಕೆಲಸ ಮಾಡೋದು ನೋಡೋದಕ್ಕೆ ಆಗಲ್ಲ ದೊಡ್ಡ ಯಜಮಾನ್ರೆ. ಸಾರ್ತಿ, ಇಲ್ಲಿ ಯಾರೂ ಯಜಮಾನ್ರಿಲ್ಲ. ಒಬ್ಬರು ಇನ್ನೊಬ್ಬರ ಹತ್ರ ಕೈ ಚಾಚಲೇಬೇಕು. ಇರೋದಕ್ಕೆ ಆಶ್ರಯ ಕೊಟ್ಟಿದ್ದೀರಾ, ಜೊತೆಗಿರ್ತೀನಿ ಅಂತ ಧೈರ್ಯ ಕೊಟ್ಟಿದ್ದೀರಾ. ಇನ್ನೇನು ಬೇಕು ಹೇಳಿ? ಕೂತ್ ತಿಂದರೆ ಕುಡಿಕೆ ಹೊನ್ನು ಸಾಲಲ್ಲ ಅಂತ ಹೇಳ್ತಾರೆ. ನೀವು ದುಡಿಯೋದು, ನಾವು ಕೂತ್ಕೊಂಡು ತಿನ್ನೋದು ಸರಿ ಬರಲ್ಲ ಸಾರ್ತಿ. ಅರಸನ್ ಕೋಟೆ ಅನ್ನೋ ಆಲದ ಮರದ ಕೆಳಗಿದ್ದೆ. ನೆರಳಿನ ಖುಷಿ ಗೊತ್ತಿತ್ತು, ಆದರೆ ಬಿಸಿಲಿನ ಅನುಭವ ಗೊತ್ತಿರಲಿಲ್ಲ. ಇವಾಗ ಅದಾಗ್ತಾ ಇದೆ, ಆಗಲಿ ಬಿಡಿ. ಅಲ್ಲಿಂದ ಆಚೆ ಬಂದಿದ್ದೀನಿ. ಸೊನ್ನೆಯಿಂದನೇ ಶುರು ಮಾಡಬೇಕು. ಕಷ್ಟ ಆಗ್ಬೋದು, ಆದರೆ ಸೋಲಲ್ಲ.
ಒಂದಷ್ಟು ಕಂಪನಿಗಳಿಗೆ ಹೋಗಿ ಇಂಟರ್ವ್ಯೂ ಕೊಟ್ಟು ಬರ್ತೀನಿ. ನನಗೆ ಆಶೀರ್ವಾದ ಮಾಡಿ. ಇದೇನು ಮಾಡ್ತಿದ್ದೀರ ದೊಡ್ಡ ಯಜಮಾನ್ರೆ, ನೀವು ನನ್ನ ಕಾಲಿಗೆ ಬೀಳೋದಾ? ಯಾಕೆ ಸಾರ್ತಿ, ಹೆಣ್ಕೊಟ್ಟು ಮಾವ ಕಣ್ಕೊಟ್ಟು ದೇವರು ಅಂತ ಹೇಳ್ತಾರೆ. ಮದುವೆ ಆದಾಗ ಆಶೀರ್ವಾದ ಮಾಡಲಿಲ್ಲ, ಇವತ್ತಾದರೂ ಮಾಡಿ. ನೋಡಿ ಸಾರ್ತಿ, ನಿಮ್ಮ ಜೊತೆಯಲ್ಲೇ ಇರಬೇಕು ಅಂದರೆ ನೀವು ನನಗೆ ಆಶೀರ್ವಾದ ಮಾಡಬೇಕು. ಯಾರು? ನೂರು ಕಾಲ ಸುಖವಾಗಿ ಬಾಳಿ. ಪ್ರೀತು, ಯಾಕೆ ಬೇಜಾರಲ್ಲಿದ್ಯಾ? ದುಬೈಗೆ ಹೋಗಬೇಕು ಅಂತನಾ? ಭಾವನು ಈಗ ಮನೇಲಿಲ್ಲ, ಕಂಪ್ನಿ CEO ಆಗು ಅವ್ರಿಗಿಲ್ಲ. ಹೀಗಿರುವಾಗ ಬಿಸ್ನೆಸ್ ಜವಾಬ್ದಾರಿನೆಲ್ಲ ನೀನೇ ತಗೋಬೇಕಲ್ವಾ? ನೀನೇ ಹೀಗೆ ಕೂತ್ರೆ ಅತ್ತೆ ಮಾವಂಗೆ ಬೇಜಾರಾಗತ್ತಲ್ವಾ? ನನಗೆ ದುಬೈಗೆ ಹೋಗಬೇಕು ಅಂತ ಬೇಜಾರಿಲ್ಲ, ಅಥವಾ ಮಾಮ್ ಹೇಳೋ ಕೆಲಸ ಮಾಡೋಕ್ಕೆ ನಂಗೆ ಪ್ರಾಬ್ಲಮ್ಮೇ ಇಲ್ಲ. ಆದರೆ ಅದಕ್ಕೆ ಬ್ರೋ ಮನೆ ಬಿಟ್ಟು ಹೋಗೋದಕ್ಕೆ ಏನು ಕಾರಣ ಅಂತ ತಿಳ್ಕೊಳಕ್ಕೆ ಹೊರಟಿದ್ವಿ. ಆದರೆ ಚಿಕ್ಕಮ್ಮನ ಕಿತಾಪತಿಯಿಂದ ಎಲ್ಲ ಮಿಸ್ ಆಯಿತು. ಅಷ್ಟಕ್ಕೂ ಮಾಮ್ ಬ್ರೋ ಅದಕ್ಕೆ ನೋಡೋಕೆ ಹೋಗಬಾರ್ದು ಅಂತ ಹೇಳಿದರೆ ಹೊರತು ಹೋಗಲೇಬಾರ್ದು ಅಂತ ನಮ್ಮ ಹತ್ರ ಕಂಡೀಷನ್ ಹಾಕಿ ಆಣೆ ಪ್ರಮಾಣ ಮಾಡಿಸ್ಕೊಂಡಿಲ್ಲ. ಹಾಗಾಗಿ ಇವತ್ತೆಲ್ಲ ನಾಳೆ ಮಾಮ್ ಕಣ್ ತಪ್ಪಿಸಿ ಚಿಕ್ಕಮ್ಮಗೆ ಗೊತ್ತಾಗದೆ ಹೋಗಿ ಬರ್ಬೋದು, ಬ್ರೋಗೆ ನಮ್ಮ ಕಡೆಯಿಂದ ಹೆಲ್ಪ್ ಮಾಡಿ ಹೇಗಾದರೂ ಮಾಡಿ ಅವರಿಬ್ಬರನ್ನೂ ವಾಪಸ್ ಕರ್ಕೊಂಬರೋಣ ಅಂತೆಲ್ಲ ಮಾತಾಡ್ಕೊಂಡಿದ್ವಿ. ಆದರೆ ನಾನೀಗ ದುಬೈಗೆ ಹೋದರೆ ಅದೆಲ್ಲ ಮಾಡೋಕ್ಕಾಗಲ್ವಲ್ಲ ಅಂತ ಮನಸ್ಸಿಗೆ ನೋವಾಗ್ತಿದೆ. ನಾನು ದುಬೈಯಿಂದ ವಾಪಸ್ ಬರೋದು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. 2 ವಾರ ಆಗ್ಬೋದು, 1 ತಿಂಗಳೇ ಆಗ್ಬೋದು. ನಿಜ ಪ್ರೀತು, ನಿನ್ನ ಫೀಲಿಂಗ್ಸ್ ನನಗೆ ಅರ್ಥ ಆಗುತ್ತೆ. ನೀನು ದುಬೈಗೆ ಹೊರಟಿರೋದು ಇವತ್ತು ಸಂಜೆ ತಾನೆ. ಅಷ್ಟರೊಳಗೆ ಭಾವನ ಹತ್ರ ನೀನು ಏನು ಮಾತಾಡಬೇಕು ಅಂತಿದ್ಯೋ ನೀನು ಹೊರಡೋಕ್ಕೂ ಮುಂಚೆ ಹೋಗಿ ಮಾತಾಡು. ಸರಿ, ಹಾಗಾದ್ರೆ ಬಾ, ಈಗಲೇ ಮಾತಾಡ್ಕೊಂಬರೋಣ. ಬೇಡ ಪ್ರೀತು, ನಾನು ಬೇಡ. ನಾವಿಬ್ಬರು ಹೋದರೆ ಅತ್ತೆಗೆ ಡೌಟ್ ಬರುತ್ತೆ. ಅದು ಅಲ್ಲದೆ ಪಾರ್ವತಿ ಅಕ್ಕ ಬೇರೆ ಮನೇಲಿಲ್ಲ. ಮಾವಂಗೆ ಟ್ಯಾಬ್ಲೆಟ್ ಕೊಡೋದಿರುತ್ತೆ, ಅತ್ತೆಗೆ ಸರಿಯಾದ ಟೈಮಿಗೆ ಜ್ಯೂಸ್ ಕೊಡೋದಿರುತ್ತೆ. ಅದಕ್ಕೆ ನೀನೊಬ್ಬನೇ ಹೋಗ್ಬಿಟ್ಟು ಬಾ. ನೋಡು, ನೀನು ಅಲ್ಲಿಗೆ ಹೋಗ್ತಾ ಇರೋದು ಅವ್ರ ಕಷ್ಟ ಏನು ಅಂತ ತಿಳ್ಕೊಳ್ಳೋದಕ್ಕೆ. ಅದ್ರ ಕಡೆ ಮಾತ್ರ ಫೋಕಸ್ ಮಾಡು. ಅದನ್ನು ಬಿಟ್ಟು ನಿನ್ನ ಕಷ್ಟ ಸಾಲ್ವ್ ಆಗಿರೋದ್ರ ಬಗ್ಗೆ, ಅಂದರೆ ಮೋನಿಕಾ ಪ್ರಾಬ್ಲಮ್ ಸಾಲ್ವ್ ಆಗಿರೋದ್ರ ಬಗ್ಗೆ ಅವ್ರ ಹತ್ರ ಹೇಳ್ತಾ ಕೂರ್ಬೇಡ. ಅದ್ರ ಬಗ್ಗೆ ಇನ್ನೊಂದಿನ ಮಾತಾಡಿದ್ರೆ ಆಯಿತು. ಅತ್ತೆ ಬಂದು ಪ್ರೀತು ಎಲ್ಲಿ ಅಂತ ಕೇಳೋಕ್ಕೂ ಮುಂಚೆ ನಿಲ್ಲಿರಬೇಕು, ಸರಿನಾ? ಸರಿ ಸರಿ, ನೀನು ಹೊರಡು. ಸಪೋಸ್ ಏನಾದರೂ ಮಾಮ್ ನನ್ನ ಬಗ್ಗೆ ಕೇಳಿದ್ರೆ ಏನಂತ ಹೇಳ್ತೀಯಾ? ಏನು ಹೇಳ್ತೀನಿ? ಅಕ್ಕ ಭಾವನ ಹತ್ರ ಮಾತಾಡೋದಕ್ಕೆ ಹೋಗಿದ್ದಾನೆ ಅಂತ ಹೇಳ್ತೀನಿ. ಮತ್ತಿನ್ನೇನು, ನಾನು ಹಾಗೆ ಹೇಳ್ತೀನಾ? ನಿನ್ನ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಹೋಗಿದ್ಯಾ ಅಂತ ಹೇಳ್ತೀನಿ. ಸರಿ. ಅಕಟ ಫ್ರೆಂಡ್ಸ್ ನೋಡೋ ನೆಪದಲ್ಲಿ ಅಣ್ಣ ಅತ್ತಿಗೆನ ನೋಡೋಕೆ ಹೋಗ್ತಾ ಇದೀಯಾ ಪ್ರೀತು ಮರಿ? ನೀನು ಈ ಮನೇಲಿ ಬೆಕ್ಕಿನ ಮರಿ ಥರ ಇದ್ರೆ ನಾನು ಗಿಡಗನ ಥರ ಎಲ್ಲರ ಮೇಲೂ ಕಣ್ಣಿಟ್ಟಿರ್ತೀನಿ ಅನ್ನೋದನ್ನ ಮರೆತು ಅಲ್ಲಿಗೆ ಹೋಗ್ತಾ ಇದೆಯಲ್ಲ. ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ಇದೇನು ಪಾರು? ಇವತ್ತಿಂದ ನಮ್ಮ ಹೊಸ ಜೀವನ ಶುರು. ನೀವು ಹುಡುಕೊಂಡು ಹೋಗ್ತಾ ಇರೋ ಕೆಲಸದಲ್ಲಿ ನಿಮಗೆ ಗೆಲುವು ಸಿಗಲಿ ಅಂತ ಯಜಮಾನ್ರೆ.